ನಮಸ್ಕಾರ ರೀ. ಏನಂದರೆ ಇವತ್ತು ನಮ್ಮ ಬಾಯ್ಸು ನಾವೆಲ್ಲ ಕಾರಂಜೇಶ್ವರ ಟೆಂಪಲ್ ಬೆಟ್ಟಕ್ಕೆ ಬಂದೀವಿ. ಈಗ ಈ ದೇವಸ್ಥಾನದ ಬಗ್ಗೆ ಒಬ್ಬರು ತುಂಬ ತಿಳ್ಕೊಂಡಿರೋರು ಒಬ್ರು ಇದ್ದಾರೆ ನಮ್ಮ ಹತ್ರ. ಇಲ್ಲಿ ಇವರು ಮಿಸ್ಟರ್ ಡಿಲಕ್ಸ್ ಅಣ್ಣ ಅಂತ, ಅವರಿಗೆ ಬುಕ್ ಕೊಟ್ಟವರು ತಿಳ್ಕೊಳಕ್ಕೆ ಇವರು ಮಿಸ್ಟರ್ ಸೃಜನ್ ಮುತ್ತಪ್ಪ ಅಂತ. ಈಗ ಇದ್ರ ಬಗ್ಗೆ ಇವ್ರು ಹೇಳ್ತಾರೆ. ಅಣ್ಣ ನಿಮ್ಮ ಹೇಳಿ ದೇವಸ್ಥಾನ ಬಗ್ಗೆ. ಎಲ್ಲ ದೇವ್ರಲಿಲ್ಲಪ್ಪ, ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಹಂಗಲ್ಲ, ಸ್ವಲ್ಪ ದೇವಸ್ಥಾನದ ಹಳೆ ಎಲ್ಲ ನೀವು ಗೊತ್ತಲ್ಲ, ಮಂಕಬೇಕಾರೆ ಹೇಳ್ತಿರ್ತೀರಲ್ಲ ದೇವಸ್ಥಾನ ಬಗ್ಗೆ. ಅಂದ್ರೆ ಅದೇ ದೇವಸ್ಥಾನ ಹೆಂಗೆ, ಎಷ್ಟು ವರ್ಷದಿಂದ ಇರೋದು, ಹಳೆ ಕಾಲ. ಇಲ್ಲಿ ರಾಮ ಲಕ್ಷ್ಮಣ ಎಲ್ಲ ಬಂದೋಗಿರೋಂಥ ಜಾಗ, ತುಂಬ ಶ್ರೇಷ್ಠವಾದಂಥ ಜಾಗ. ಅಲ್ಲಿ ಕೆರೆ ಕಾಣ್ತಲ್ಲ ಕೆಳಗಡೆ, ಯಾವತ್ತು ನೀರು ಆರಿದ್ದೆ ಕಂಡಿಲ್ಲ. ಅಂದ್ರೆ ಸೀದೋಗಿಲ್ಲ ಅಂತ. ಸೀದೋಗಕ್ಕೆ ಅದೇನು ದೋಸೆನಾ? ಕೆರೆ ಕಣಪ್ಪ ಅದು. ಎಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಖಾಲಿ ಆಗಿಲ್ಲ. ಓಕೆ ಸಾರಿ. ಆಮೇಲೆ ಮೇಲೆ ಇನ್ನೂ ತುಂಬಾ ಇದೆ. ಭೀಮನ್ ಪಾದ ಇದೆ, ಅಲ್ಲಿ ಕಲ್ಯಾಣಿ ಇದೆ, ನೀರು ತಗೊಂಡೋಗಿ ಅಭಿಷೇಕ ಮಾಡ್ತಾರೆ ಅಲ್ಲಿ ಕಲ್ಯಾಣಿಂದ. ಶಿವನ್ ದೇವಸ್ಥಾನ ಇದೆ. ಮಂಗಗಳಂತೂ ಇಲ್ಲಿ ಕೇಳಲೇಬಾರ್ದು. ಹೌದು, ಇವ್ರೇನ ಇರ್ತವೆ. ಇವ್ರು ಯಾರು? ಅವರು ಅದೇ ತರದಾರ, ಸ್ವಲ್ಪ ಚೇಂಜ್ ಅಷ್ಟೇ. ಇವ್ರಾ ಮಂಗ ತರದಾರ? ಮಾನವ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್. ಅದಾದ್ಮೇಲೆ ಜನರೇಷನ್ ಇವ್ರಿಗೆ ಸ್ಟಾರ್ಟ್ ಆಗಿದ್ದು. ಅದಕ್ಕೆ ಅವ್ರು ಮುಂದೆ ಹೋಗ್ತಿರೋದು. ಹಿರಿಯರು ಯಾವತ್ತು ಮುಂದೆ ಇರ್ಬೇಕಂತ. ಹೌದಲ್ಲ, ನಾವೆಲ್ಲ ಕಿರಿಯರು. ನೋಡಿ, ಇನ್ನೂ ಕಿರಿಯನ್ ಲಾಸ್ಟ್ ಅಲ್ಲಿ ಇದ್ದಾನೆ. ಕಿರಿಯನ್ ಇದ್ದಾನೆ. ಇನ್ನು ತುಂಬಾ ಇದೆ ಮೇಪ್ ಹೋಗಕ್ಕೆ. ಆಕ್ಚುಲಿ ನಮ್ಮ ಅಜ್ಜಂದು ಕಾಲದ ಹೆಸರು ಇದು ಕೆತ್ತಿದ್ದಾರೆ, ಶಿವರಾಮ ಅಂತ. ಅವಾಗಿಂದ ಕಾಲದಲ್ಲಿ ಏನಂದ್ರೆ ಕೆತ್ತನೆ ಅಂದ್ರೆ ಹುಳಿ ಹುಳಿ ಹುಳಿ. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಲಿ ಹಿಡಿಯುತ್ತೆ. ಅವಾಗಿನ ಕಾಲದಲ್ಲೆಲ್ಲ ತುಂಬಾ ಪುರಾಣ ಮಂಗಳೆಲ್ಲ ಮೀಟ್ ಮಾಡಿಸ್ತೀನಿ ತಡ್ರಿ. ಇಸ್ಬಿ ಹಾಕಿದ್ರ ಅಂತೆ. ಇದು ಕಾಂಪೌಂಡ್ ಕಟ್ಟಿರೋ ಡೇಟ್ ಲೆಕ್ಕ ಹಾಕಿ 1990ರಲ್ಲಿ ಕಟ್ಟಿರೋದು ನೋಡ್ರಿ. 1990ರಲ್ಲಿ ಕಾಂಪೌಂಡ್ ಕಟ್ಟಿರೋದು. 1990. ಈ ಕಲ್ಲು ನೋಡ್ಕೇಳ್ರಿ. ನಮ್ಮ ಈ ಜನ್ರೇಷನಲ್ಲಿ 2020ರಲ್ಲಿ ಕಟ್ಟಿರೋ ಬಿಲ್ಡಿಂಗು ಈ ಥರ ಇರಲ್ಲ, ಎಲ್ಲ ಉದ್ರೋಗಕ್ಕೆ ಇರ್ತವೆ. ಗೌರ್ಮೆಂಟ್ ಬಿಲ್ಡಿಂಗ್ಗಳು ಆ್ಯಕ್ಚುಲಿ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಹುಟ್ಟೋ ಮುಂಚೆನೆ ಇದೆಲ್ಲ ಕೆತ್ತನೆ ಆಗಿ ದೇವ್ರು ಸೃಷ್ಟಿ ಮಾಡಿರೋದು. ನಾವು ಹುಟ್ಟಿರ್ಲಿಲ್ಲ ಬಿಡ್ರಿ, ಹೇಳಕ್ಕೆ ಮಾತುಗಳೇ ಬರಲ್ಲ. ಇದೆಲ್ಲ ನೋಡ್ಕೊಳ್ಳಿ. ಅವಾಗೆಲ್ಲ ಆದರೆ ಕತ್ಲೆ, ಅವಾಗೆಲ್ಲ ಲೈಟ್ ಇರಲಿಲ್ಲ, ಈಗೆಲ್ಲ ವಿದ್ಯುತ್. ಹಂಗಲ್ಲ ಮಗ, ಅವಾಗೆಲ್ಲ ವಿದ್ಯುತ್ ಇರಲಿಲ್ಲ. ಸೀಮೆಣ್ಣೆನ ಇಲ್ಲ ಎಣ್ಣೆ ಬಣ್ಣೆ ಒಯ್ದ್ಬಿಟ್ಟು ದೀಪ ಹಚ್ಚಿಡೋದು. ಸೀಮೆಣ್ಣೆನೂ ಇರಲಿಲ್ಲ ಬಿಡ್ರಿ. ಇದು ಅಂತ ಇಂಗ್ಲಿಷ್ ಅಲ್ಲಿ ಇದು ಯಾವ್ದೋ ಬ್ರಿಟಿಷ್ ಹುಡ್ತಾನೆ ಮಾಡ್ರಿ. ಯಾರೋ ಬ್ರಿಟಿಷ್ ಹುಡ್ತಾನೆ ಅವನ. ಅಂದ್ರೆ ಅವಾಗಿನ ಕಾಲದಲ್ಲಿ ಬ್ರಿಟಿಷರು ಇದ್ರು. ಕೆತ್ತೋಗಕ್ಕೆ ಅವರೇ ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ನಮ್ಮ ಕರ್ನಾಟಕದಲ್ಲಿರೋ ಈಗ ಬುಕ್ಕಲ್ಲೆಲ್ಲ ನಾವೇನು ನೋಡ್ತೀವಿ ಹಾಳಾಗ ಕಾರಣ ಬ್ರಿಟಿಷರು ಬೋಳಿ ಮಕ್ಕಳು. ಇವೆಲ್ಲ ನೋಡ್ಕೊಬಿಡಿ. ಅದು ದೇವಸ್ಥಾನ ವ್ಯೂವೆಲ್ಲ ಸೂಪರ್ ಆಗಿದೆ. ಬನ್ನಿ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬರೋಣ. ಮುನ್ಗಡೆ ಒಬ್ರು ತಿಳ್ಕೊಂಡಿರೋರು ಹೋದ್ರು ನಮ್ಮ ಬಿಟ್ಟು. ಎಲ್ಲ ಹೌದಾ? ಇಲ್ಲಿ ಮೀಟ್ ಮೀ ದರ್ಶನ್ ಪ್ರಕೃತಿ ಸೌಂದರ್ಯನ ಅನುಭವಿಸ್ತಿರುವ ಅಲಿಯಾಸ್ ಗೆಂಟ್ಸ್.
ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಮಗ ಬೌಟ್ರೆ ತೆಗ್ದಾಕ್ಯಾರ, ಬಿದ್ದೋಯ್ತಾ ಏನು ಕತೆ? ಕಂಬ ಹೋಯ್ತಾ ಅಂತ ನಾನು ತಗೊಂಡಿದ್ದೆ. ಕಂಬ ಬಿಚ್ಚಾಕಿರೋದು ಆ್ಯಕ್ಚುಲಿ, ಗಾಳಿ ಹೊಡ್ತಕ್ಕೆ, ಗಾಳಿ ಮಳೆ ಗಾಳಿ ಬಂತಲ್ಲ ಸಿಡಿಗೋಬಿಡ ಇದಾಯಿತು. ಬಾವುಟ ಇತ್ತು, ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೊಂದು ಚಿಕ್ಕದಿದೆ. ಲಾಸ್ಟ್ ಟೈಮು ಎಷ್ಟು ಬಂದಿರಲಿ, ಎಷ್ಟು ಜನ? ನಾನು, ದಿಲಕ್ಸಣ್ಣ, ಶಂಗಪ್ಪ, ಸಚಿನಣ್ಣ, ಎಷ್ಟು ಜನ ಬಂದಿದ್ದು. ಬಾವುಟ ಬಿಚ್ಚಾಕಿದ್ದಾರೆ, ಗಾಳಿ ಜಾಸ್ತಿ ಬಂತಲ್ಲ. ನಮ್ಮದು ಸಂಪ್ರದಾಯ ಕೆಳಗಡೆ ಬೀಳಬಾರ್ದು. ಹಾಂ, ನಿಮಗೊಬ್ಬರು ಮೀಟ್ ಮಾಡಿಸ್ತೀನಿ ತಡ್ರಿ, ಮಿಸ್ಟರ್ ಕಾಳಿಂಗ ಅಂತ. ಸಿಟಿ ಬಲ ಇಲ್ಲಿ ಗರುಡ ಹಿಡ್ಕೋ ನನ್ನ ತರಡ ಅಂದಂಗ ಆಗೋಯ್ತು. ಏನೋ ಹುಷಾರೇನಾ? ಚೆನ್ನಾಗಿದೆಯಾ? ನೋಡ್ತೈತೆ ಏನು ತಗೋಬೇಕು. ಮಳೆ ಎಲ್ಲ ಏನು ತರಲಿಲ್ಲ ನಾವು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಏನೋ ತರಲಿಲ್ಲ ನಾವು. ಬಾಳೆಹಣ್ಣು ತರಬೇಕು. ಮೊಬೈಲ್ ಕಿತ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ. ಇವೆಲ್ಲ ಉಗ್ರು ಎಲ್ಲ ನೋಡಿದ್ರೆ ಹೋಗು, ಅವಾಗ ಕಟ್ ಮಾಡ್ಕೊತವೆ. 5 ಬೆಳ್ಳಿರೋದು ಇದಕ್ಕೂ. ನಡ್ರಿ, ನಾವು ಜಾಸ್ತಿ ನಿಂತಷ್ಟು ಅದಕ್ಕೆ ಇದಾಗುತ್ತೆ. ಯಪ್ಪ ಫುಲ್ಲು ಭಯ. ಹೊಡಿಬೇಕಿತ್ತಲ್ಲ. ಎಲ್ಲಿ ನಂದು ಬೇರೆ ಹಿಂದ್ಗಡೆ ನೋಡ್ಕೊಬೇಡಿ, ಹಿಂದ್ಗಡೆ ನಂದು ಶೂಸ್ ಥರ ಇರೋದು ಹಿಡ್ಕೊಂಡು ಎಳ್ದ್ಬಿಟ್ರೆ ಸೀದಾ ಗೋವಿಂದ ಗೋವಿಂದ ಗೋವಿಂದ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಿಮಗೆ ಇನ್ನೊಂದು ಇಲ್ಲೊಂದು ವಿಶೇಷವಾದ ಇತ್ತು ತೋರಿಸ್ತೀನಿ ಬರ್ರಿ. ಏನಂದ್ರೆ ಅವಾಗಿನ ಕಾಲದಲ್ಲಿ ರಾಜರುಗಳೆಲ್ಲ ಇದ್ರಲ್ಲ, ಈಗ ಅವಾಗಿನ ಕಾಲದಲ್ಲಿ ತಪ್ಪು ಮಾಡಿದ್ರೆ ಎಣ್ಣೆ ಹೊಡಿಕೆ ಹೆಜ್ಜೋದು, ಚೂರಿ ತಂದು ಚುಚ್ಚೋದು, ಮಂಗಿತಲ್ಲೇ ಗಂಟ್ಲಿಟ್ಟು ಸಾಯಿಸೋದು, ಹಂಗೆಲ್ಲ ಇತ್ತು. ಹಿಂಸೆ ಕೊಡೋಕ್ಕಲ್ಲ. ಅವಾಗೇನಂದರೆ ತಪ್ಪು ಮಾಡ್ದಾರನ್ನ ಇಲ್ಲೊಂದು ಕಲ್ಲೀತಿ ತೋರಿಸ್ತೀನಿ. ಇದು ನಮಗೆ ಗೊತ್ತಿರಲಿಲ್ಲ, ಇದು ನಮಗೆ ಹೇಳ್ಕೊಟ್ಟಿದ್ದೆ ಆಗಲೇ ತೋರಿಸಿದ್ನಲ್ಲ ದಿಲಕ್ಸಣ್ಣ ಅಂತ ಅವರು. ಏನು ಅಂದರೆ 6 ಅನ್ನೋರಂತೆ, ಇತ್ತಣಿಂದ ಆ ಕಡೆ ಕಾರು. ನೀನು ಆರ್ದೋ, ನೀನು ತಪ್ಪು ಮಾಡಿಲ್ಲ, ಆರಿಲ್ವಾ ಅಷ್ಟೇ. ಹಾಂ, ಅದು ಬೇರೆ ತಳಿ, ಮಾಮೂಲಿ ವಾಯ್ಸ್. ಇಲ್ಲಿ ತುಂಬ ಜನಸಾಗರ ಜಾಸ್ತಿ ಇದೆ. ಇವ್ರದೇ ಏರಿಯಾ. ನಕ್ರ ಎಲ್ಲ ಮಾತಾಡೋಂಗಿಲ್ಲ. ನೋಡಿ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಇವ ಅಪ್ಪ ಅಮ್ಮ ಅಲ್ಲ, ಅವು ಮಕ್ಕಳು ಆಟ ಆಡ್ತಾ ಇದ್ದಾವೆ. ಅಪ್ಪ ಅಮ್ಮ ಆಟಕ್ಕಿಲ್ಲ. ಹಾಯ್ ಗಾಯ್ಸ್, ಎಲ್ಲ ಚೆನ್ನಾಗಿದ್ದೀರಾ? ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ನಾನು ಚೆನ್ನಾಗಿದ್ದೀನಿ. ಕಣ್ಣು ನಂಗೆ ನೋಡ್ಬೇಕಂದ ಹೆದರಿಕಾತ್ ನನಗೆ. ನಿಮಗೆ ಕೊಡೋಕ್ಕೆ ನಾನೇನು ತಂದಿಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಿ. ಅಂತೂ ದೇವಸ್ಥಾನದ ಹತ್ರ ಬಂದು ಸುಸ್ತು ಸೋಲಿನಿಂದ ಬಳಲುತ್ತಿರುವ ದರ್ಶನ್ ಅವರು. ಇವ್ರದ್ದೇ ಆಟ, ನಕ್ರ ಮಾತಾಡೋಂಗಿಲ್ಲ, ಇವ್ರದ್ದೇ ಏರಿಯಾ ಅದು. ಶಿವರಾತ್ರಿಗೆಲ್ಲ ಫುಲ್ಲು ಲೈಟ್ನೆಲ್ಲ ಬಿಟ್ಟು ದೊಡ್ಡ ಪೂಜೆ ಇರುತ್ತೆ. ಶಿವರಾತ್ರಿ ಮತ್ತು ಲಕ್ಷ ದೀಪೋತ್ಸವ ಆ ಟೈಮಲ್ಲೆಲ್ಲ ಬಂದರೆ ಇಲ್ಲಿಗೆ ಕಾರಂಜೇಶ್ವರ ಜಾತ್ರೆ ನಡೆಯುತ್ತೆ. ಆ್ಯಕ್ಚುಲಿ ಸ್ವಲ್ಪ ಬಂದಿದ್ದು ಲೇಟ್ ಆಯಿತು, ದೇವಸ್ಥಾನ ಕ್ಲೋಸ್ ಆಗಿದೆ. ಬೇಗ ಬಂದಿದ್ವಾ? ಸಾರಿ, ಬೇಗ ಬಂದಿದ್ದೀವಿ. ನಿಮಗೊಂದು ಒಳ್ಳೆ ವ್ಯೂ ಪಾಯಿಂಟ್ ತೋರಿಸ್ತೀನಿ. ಹೆಂಗಿದೆ ಅಂದರೆ ನೆಕ್ಸ್ಟ್ ಲೆವೆಲ್ಲು. ಬಾಬಾ ನಾನು ಹೇಳ್ತೀನಿ, ಹಂಗೆ ತೆಗಿ ಸಾಕು.
ಆ್ಯಕ್ಚುಲಿ ಕೆಳಗಡೆ ಮೋಸ್ಟ್ಲಿ ಹೊಳೆ ಏನಾರು ಹರಿತಿರ್ಬೋದಾ ಅಂತ. ಹೌದಣ್ಣ? ಕೆಳಗಡೆ ಹೊಳೆ ಏನಾರು ಇದೆಯಾ ಸೌಂಡ್ ಕೇಳ್ತದೆ ಅಲ್ಲ, ಅದಕ್ಕೆ ಜಾಸ್ತಿ ಈ ಥರ ಫಾಗ್ ಬರ್ತಿರೋದು. ಫ್ರೆಂಡ್ಸ್, ಅವಾಗಲೇ ನಾನು ಹೇಳ್ದಲ್ಲ ನಿಮಗೆ ಒಂದಿದೆ, ಅವಾಗಿನ ಕಾಲದಲ್ಲಿ ಪನಿಷ್ಮೆಂಟ್ ಇತ್ತು, ಸುಳ್ಳು ಯಾವುದು ಸತ್ಯ ಯಾವುದು ಅಂತ ಪ್ರೂವ್ ಮಾಡೋಕ್ಕೆ ಅಂತ. ನೋಡಿ, ಕಾಣಿಸ್ತಿರ್ಬೋದು, ನಿಮಗೆ ತೋರಿಸ್ತೀನಿ. ಈ ಕಲ್ಲಿದೆಯಲ್ಲ, ಈ ಕಲ್ಲಿಂದ ಆ ಕಲ್ಲಿಗೆ ಜಂಪ್ ಮಾಡಬೇಕು. ಈ ಮೇಲ್ಗಡೆಯಿಂದನೇ ತೋರಿಸ್ತೀನಿ ತಡಿ ನಿಮಗೆ. ಆ ಕಲ್ಲಿಂದ ಈ ಕಲ್ಲಿಗೆ ಜಂಪ್ ಮಾಡಬೇಕು. ಅಲ್ಲಿಂದ ಜಂಪ್ ಮಾಡೋಕ್ಕೆ ಹೇಳ್ತಾರೆ ಆರ್ರಿ ಅಂತ ಹೇಳಿದಾಗ ಪರ್ಫೆಕ್ಟಾಗಿ ಆರಬೇಕು. ಈ ಕಲ್ಲಿಂದ ಆ ಕಲ್ಲಿಗೆ ಪರ್ಫೆಕ್ಟಾಗಿ ಆರ್ದ ಹೋದರೆ ಕೆಳಗಡೆ ಬಿದ್ದರೆ ಡಮರು ಅಷ್ಟೇ, ಕೆಳಗಡೆ ಫುಲ್ ಆಳ ಇದೆ. ಆರಕ್ಕೆ ಹೇಳ್ತಿದ್ರು, ಅಲ್ಲಿ ಆರಿದ್ರೆ ಅವನು ಏನೋ ತಪ್ಪು ಮಾಡಿಲ್ಲ ಅಂತ. ತಪ್ಪು ಮಾಡಿದ್ದು ಅಕಸ್ಮಾತ್ ಅವನ ಕೈಲಿ ಆರಕ್ಕಾಗ್ದ ಹೋದರೆ ಕೆಳಗಡೆ ಅಲ್ಲಿಂದ ಅಲ್ಲಿಗೆ ಒಪ್ಪುಗಳನ್ನು ಒಪ್ಕೊಂಡು ತಪ್ಪು ಮಾಡಿನಿ ಅಂತ ಹೇಳಿದರೆ ಬಚಾವು. ವಾದ ವಿವಾದಗಳಿಗೆ ತಲೆ ಕೊಟ್ಟರೆ ಅಲ್ಲಿಂದ ಅಲ್ಲಿಗೆ ಆರಕ್ಕೆ ಹೇಳ್ತಾರೆ. ಆರಿ ನುಚ್ಚು 100. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಗೊತ್ತಿರೋದು ಇಷ್ಟೇ. ಮಂಗಗಳು ಎಲ್ಲಿಂದ ಎಲ್ಲಿ ಬಿದ್ದರೂ ಸಾಯಲ್ಲ, ಯಾಕೆಂದರೆ ಗಟ್ಟಿ ಜೀವ. ಮುಂದಿನ ಜನ್ಮ ಅಂತಿದ್ರೆ ನಮ್ಮ ಗಂಡಸು ಮಂಗ ಆಗಿ ಹುಟ್ಲಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಇಲ್ಲಿ ಟ್ಯಾಪ್ ಎಲ್ಲಿ ನೋಡ್ತಾನ? ಮಳೆ ಬರ್ತಿದೆ. ಅಲ್ಲಿ ನೋಡಿ, ಅಲ್ಲೊಂದು ಫುಲ್ಲು ಎಕ್ಸ್ಪೆರಿಮೆಂಟಲ್ ಬ್ಯುಸಿಯಾಗಿದೆ. ಅಲ್ಲಿ ಯೋಗಾಸನ ಮಾಡ್ತಿದೆ, ಜಿಮ್ಮು. ಲಾಸ್ಟಲ್ಲಿ ತಪ್ಕೊಂಡವೆ. ಸಂಸಾರ ಅದು. ಸಂಸಾರಂ ಸರ್ವತ್ರ ಸಾಧನಂ. ಸಂಸಾರ ಬರ ಇದೆ. ಇದಂದ್ರೆ ಫ್ಯಾಮಿಲಿ ಈ ತರ ಇರ್ಬೇಕು. ಇವೆಲ್ಲ ನಿನ್ ಮಕ್ಳೆಯ ಇಷ್ಟೇ ಬುದ್ಧಲ್ಲ. ನೋಡಿ, ನಿಮಗೆ ಇನ್ನೊಂದೇನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಇಲ್ಲೊಂದು ಕೊಳ ಇದೆಯಲ್ಲ, ನಿಮಗೆ ಪಾಪ ಪರಿಹಾರ ಮೋಕ್ಷ ಅದೇನೋ ಕಳಿಬೇಕು ಅಂದರೆ ಇಲ್ಲಿ ಬಂದು ನೀವು ಒಂದು 3-4 ಸಲ ಮುಳುಗೆದ್ರೆ ಅದೆಲ್ಲ ತೊಳ್ದೋಗುತ್ತೆ. ನೀನು ಅಲ್ಲಿ ಮುಟ್ಟಿದಲ್ಲಿ ಇಲ್ಲಿ ಮುಳುಗೆದ್ದು ನೋಡಿ. ದೇವಸ್ಥಾನಕ್ಕೆ ಬರ್ತಾರೆ, ಬೇಜಾರಿಲ್ಲ, ಬರಲಿ. ಇಂಥ ಪುಣ್ಯಕ್ಷೇತ್ರಕ್ಕೆ ಬಂದಾಗ ಇಂಥ ಹಲ್ಕ ಕೆಲಸಗಳನ್ನೆಲ್ಲ ಮಾಡಬಾರ್ದು, ಆಯಿತಾ? ಬರ್ರಿ, ತಿಗಾಮುಸ್ಯ ಬಂದು ದೇವ್ರ ದರ್ಶನ ಮಾಡ್ಕೊ ಹೋಗ್ರಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಇದೇ ಕೊಳ. ಬೆಳಗ್ಗೆ ದೇವಸ್ಥಾನ ಪೂಜೆಗೆ ನೀರು ತಗೊಂಡೋಗ್ತಾರಲ್ಲ, ಈಗ ಸಂಜೆ ಪೂಜೆ ಆಗುತ್ತೆ, ಸ್ವಲ್ಪ ನಾವು ಬೇಗ ಬಂದು ಆ್ಯಕ್ಚುಲಿ ಪೂಜೆಗೆಲ್ಲ ಇದೇ ಕೊಳದಿಂದ ನೀರು ತಗೊಂಡು ಹೋಗೋದು. ಈ ಕೊಳದಿಂದ ನೀರು ತಗೊಂಡೋಗಿ ಮೇಲ್ಗಡೆ ಪೂಜೆ ಮಾಡ್ತಾರೆ. ಅದು ಇಲ್ಲಿನ ಸಂಪ್ರದಾಯ. ಕೊಳನ ಭೀಮನ ಕೊಳ ಆ್ಯಕ್ಚುಲಿ ಇಲ್ಲಿ ಹಾಕಿದ್ದಾರೆ, ಬನ್ನಿ ತೋರಿಸ್ತೀನಿ. ಇಲ್ಲಿಂದ ಪೂಜೆಗೆ ನೀರು ತಗೊಂಡು ಹೋಗ್ತಾರಲ್ಲ, ಈ ಕೊಳದ ಹೆಸರು ಏನಂದರೆ ಜಾನು ತೀರ್ಥ ಅಂತ. ಅರ್ಚಕರ ವಿನಃ ಯಾರಿಗೂ ಪ್ರವೇಶವಿಲ್ಲ ಅಂತ. ನೋಡಿ, ಅದು ಬೇರೆ ಇರಬೇಕು. ಬನ್ನಿ ನೋಡುವ. ಈಚೆ ಸೈಡು ಇಲ್ಲಿ ಜಾನು ತೀರ್ಥ ಅಂತ. ನಮಗೆ ಎಂಟ್ರಿ ಇಲ್ಲ ಅಂತ ಹಾಕಿದ್ದಾರೆ, ಜಾನು ತೀರ್ಥ ಅಂತ. ಗೈಸ್, ಇಷ್ಟ ಇವತ್ತಿಂದು ವಿಷಯ. ಟಾಟಾ, ಬಾಯ್ ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ.